ಬಂಗಾರಪೇಟೆ ತಾಲೂಕಿನಲ್ಲಿ ಡೇರಿ ಉತ್ಪನ್ನಗಳ ಮಳಿಗೆಗಳ ಸ್ಥಾಪನೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ. ಕೋಲಾರ ಹಾಲು ಒಕ್ಕೂಟದಲ್ಲಿ ಹಾಲು, ಮೊಸರು, ತುಪ್ಪ, ತಂಪು ಪಾನೀಯ, ಚಾಕೊಲೇಟ್, ಬಿಸ್ಕೆಟ್, ಚಕುಲಿ, ಮೈಸೂರು ಪಾಕ್ ಸೇರಿದಂತೆ ಅನೇಕ ಡೇರಿ ಉತ್ಪನ್ನಗಳು ಶುದ್ಧವಾಗಿ ಸಿಗಲಿದೆ. ಹಾಗಾಗಿ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಿಲ್ಕ್ ಬೂತ್ಗಳನ್ನು ಆರಂಭಿಸಲಾಗುವುದು. ಸಾರ್ವಜನಿಕರು ಡೇರಿ ಉತ್ಪನ್ನಗಳನ್ನು ಖರೀದಿಸಿ ಅಂತ ಶಾಸಕ ಹಾಗೂ ಕೋಮುಲ್ ನಿರ್ದೇಶಕ ಎಸ್ಎನ್ ನಾರಾಯಣಸ್ವಾಮಿ ಮನವಿ ಮಾಡಿದರು. ಎಫ್ಐ ನ್ಯೂಸ್ಗೆ ಸ್ವಾಗತ. ಬಂಗಾರಪೇಟೆ ತಾಲೂಕಿನ ಹುಲಿಬೆಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಬ್ಬಿಗಿರಿ ಹೊಸಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ 2024-25ನೇ ಸಾಲಿನ ಸರ್ವ ಸದಸ್ಯರ ಮಾಸಿಕ ಮಹಾಸಭೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರುಗಳು ಹಾಲು ಉತ್ಪಾದನೆ ಮಾಡುವ ರೈತರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ₹5 ಪ್ರೋತ್ಸಾಹಧನ ನೀಡುತ್ತಿದ್ದಾರೆ. ಹಾಗಾಗಿ ರೈತರು ಹಾಲು ಡೇರಿಗಳನ್ನು ಬೆಳೆಸಬೇಕು. ಆಗ ಗ್ರಾಮಗಳು ತಾನಾಗಿಯೇ ಉದ್ಧಾರವಾಗುತ್ತದೆ ಎಂದರು. ಅಬ್ಬಿಗಿರಿ ಹೊಸಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು, ನಿರ್ದೇಶಕರುಗಳು, ಕಾರ್ಯದರ್ಶಿ, ಉತ್ಪಾದಕರು ಒಗ್ಗಟ್ಟಾಗಿ ಸಂಘವನ್ನು ಬೆಳೆಸಿದ್ದರ ಫಲವಾಗಿ ಇಂದು ಲಾಭದಲ್ಲಿದೆ. ಇದೇ ರೀತಿ ಮುಂದುವರಿಸಿ ನನ್ನ ಸಹಕಾರ ಸದಾ ಇರುತ್ತದೆ ಎಂದರು. ಯಾವ ಗ್ರಾಮದಲ್ಲಿ ಹಾಲು ಡೇರಿ ಇಲ್ವೋ ಆ ಗ್ರಾಮದಲ್ಲಿ ಸಂಘ ಸ್ಥಾಪನೆಗೆ ಉಪವ್ಯವಸ್ಥಾಪಕರಿಗೆ ಸೂಚನೆ ನೀಡಲಾಗಿದೆ. ಈ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೂ ಒತ್ತು ನೀಡಲಾಗುವುದು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಬಂಗಾರಪೇಟೆ ಶಿಬಿರದ ಉಪವ್ಯವಸ್ಥಾಪಕ ಡಾ ಸಿಎನ್ ಗಿರೀಶ್ ಗೌಡ, ಸಂಘದ ಅಧ್ಯಕ್ಷ ಬಿ ನಾರಾಯಣಗೌಡ, ಉಪಾಧ್ಯಕ್ಷ ಸಿ ವೆಂಕಟಪ್ಪ, ನಿರ್ದೇಶಕರುಗಳಾದ ಶ್ರೀನಾಥ್, ವಿ ಮಂಜುನಾಥ್, ಶಂಕರಪ್ಪ, ರಮೇಶ್, ಎಸಿ ಕೆಂಪಣ್ಣ, ಮುಖ್ಯ ಕಾರ್ಯನಿರ್ವಾಹಕಿ ಎಜಿ ತೇಜಸ್ವಿನಿ ಸೇರಿದಂತೆ ಇತರ ನಿರ್ದೇಶಕರು, ಮುಖಂಡರು, ಹಾಲು ಉತ್ಪಾದಕರು, ಗ್ರಾಮಸ್ಥರು ಹಾಜರಿದ್ದರು. ತುಮಟಗೆರೆ ಶಿವರಾಜ್ ಎಂ, ಇ5 ನ್ಯೂಸ್, ಬಂಗಾರಪೇಟೆ. ನಾರಾಯಣಗೌಡರು ನನ್ನ ನಿರ್ದೇಶನ ಮಾಡಲಿಕ್ಕೆ ಈ ವಯಸ್ಸಲ್ಲಿ ಕೂಡ ಮೊದಲೇ ಬಂದು 10 ದಿವಸ ಟೂರ್ ಮಾಡಿ ನಮ್ಮ ಎಸ್.ಎನ್. ನಾರಾಯಣಸ್ವಾಮಿ ಗೆಲ್ಲಿಸಲೇಬೇಕು, ನಾವೇನಾದರೂ ಕೂಡ ಊರಿಗೆ ಒಳ್ಳೇದು ಮಾಡಿಸ್ಕೋಬೇಕು, ಡೈರಿ ಅಭಿವೃದ್ಧಿ ಆಗಬೇಕು, ಹೆಣ್ಮಕ್ಳಿಗೆ ಒಳ್ಳೇದಾಗಬೇಕು ಅಂತೇಳಿ ಈ ವಯಸ್ಸಿನ ಒಟ್ಟಿಗೆ ಬಂದು ಶ್ರಮಪಟ್ಟು ನನ್ನ ನಿರ್ದೇಶಕರನ್ನು ಮಾಡಿದ್ದಾರೆ. ನಿಮ್ಮ ಗ್ರಾಮದ ಪರವಾಗಿ ಗೌರವಾನ್ವಿತ ನಾರಾಯಣಗೌಡರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗಾಗಿ ಸದಾಕಾಲ ನಿಮ್ಮೊಟ್ಟಿಗಿರ್ತೇನೆ. ಇವತ್ತು ನೀವೇನು ಬೇಡಿಕೆಗಳೆಲ್ಲ ಮಾಡ್ತಾ ಬರ್ತಾ ಇದ್ದೀನಿ, ಸಣ್ಣ ಪುಟ್ಟ ಬೇಡಿಕೆಗಳಿದೆ, ಅದನ್ನು ಕೂಡ ಮೊನ್ನೆ ನಮ್ಮ ವೆಂಕಟೇಶ್ ಅವರು ಗೋಪಾಲಾದಿಯಾಗಿ ಅಣ್ಣ ಮತ್ತು ನಮ್ಮ ವೀಣಾ ವೆಂಕಟೇಶ್ ಅವರು ಬಿ ವೆಂಕಟೇಶ್ ಇವಾಗ ಅರ್ಥ ಆಗಿಲ್ಲ ಬಿ ವೆಂಕಟೇಶ್ ಅಂತ ಆದ್ರೆ ಬಿ ವೆಂಕಟೇಶ್ ಆಕ್ಚುಲಿ ಆದ್ರೆ ಬಿ ವೆಂಕಟೇಶ್ ಯಾರಿಗೂ ಅರ್ಥನೇ ಆಗಲ್ಲ. ವೀಣಾ ವೆಂಕಟೇಶ್ ಅಂದ್ರೆ ಗೊತ್ತಾಗೋದು, ವೀಣಾ ವೆಂಕಟೇಶ್ ಗೊತ್ತಾಗೋದು ರೈಲ್ವೆ ಕಾಂಟ್ರಾಕ್ಟರ್ ಅಂತ. ಸರ್ಕಾರದ ಸೌಲಭ್ಯಗಳಲ್ಲಿ ಹೆಣ್ಮಕ್ಳಿಗೆ ಕೊಡಬೇಕು, ಆ ಡೈರಿಯಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯ ಹೆಣ್ಮಕ್ಳು ಸಿಗಬೇಕು ಅಂತ ಹೇಳಿ ಇವತ್ತು ನಾವು ಪಣ ತೊಟ್ಟಿದ್ದೀವಿ. ಈ ಸಂಘಗಳಲ್ಲಿ ಇವತ್ತು ನೋಡಿ ನಿಮ್ಮ ಸಂಘ ಲಾಭದಲ್ಲಿದೆ. ನಿಮಗೆ ಹೆಚ್ಚುವರಿ ಇವತ್ತು ₹2 ಬೋನಸ್ ಕೊಡ್ತಾ ಇದ್ದಾರೆ. ಈ ಸಂಘ ಇನ್ನೂ ಅಭಿವೃದ್ಧಿ ಆಗಲಿ, ಹೆಚ್ಚೆಚ್ಚು ಹಾಲನ್ನು ನಿಮ್ಮ ಸಂಘಕ್ಕೆ ಹಾಕೋದ್ರ ಮುಖಾಂತರ ನೀವು ಈ ಸಂಘವನ್ನು ಬೆಳೆಸಿದ್ರೆ ಸಂಘ ನಿಮ್ಮನ್ನು ಬೆಳೆಸ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ರೈತರು ಇವತ್ತು ಹಾಲು ಡೈರಿಗಳನ್ನು ಅಭಿವೃದ್ಧಿ ಮಾಡಬೇಕು. ನಾವು ಕೂಡ ಇವತ್ತು ಯಾವ್ಯಾವ ಗ್ರಾಮದಲ್ಲಿ ಡೈರಿ ಇಲ್ವೋ ಎಲ್ಲ ಗ್ರಾಮಗಳಲ್ಲೂ ಕೂಡ ಡೈರಿಗಳನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ನಮ್ಮ ಗಿರೀಶ್ ಗುರುಗಳಿಗೆ ನಾನು ಆದೇಶವನ್ನು ಕೊಟ್ಟಿದ್ದೇನೆ. ಹಾಗಾಗಿ ಇವತ್ತು ಎಲ್ಲ ಗ್ರಾಮ ಡೈರಿಯನ್ನು ಮಾಡ್ತೇವೆ. ಸಾಧ್ಯವಾದರೆ ಹುಲಿಬೆಲೆ ದೊಡ್ಡ ಗ್ರಾಮಗಳಲ್ಲಿ ನೀವೇನಾದರೂ ಡೈರಿ ಉತ್ಪನ್ನಗಳ ಮಾರಾಟ ಮಾಡ್ತೀವಿ ಅಂದರೆ ನಿಮಗೆ ಇಲ್ಲೊಂದು ಸ್ಟಾಲನ್ನು ಕೂಡ ಗ್ರಾಮಗಳಲ್ಲಿ ಹಾಕ್ಕೊಡ್ತೇವೆ. ಯಾಕಂದರೆ ಬರೀ ಹಾಲು ತಗೊಳ್ಳೋದೇ ಅಲ್ಲ, ನಿಮ್ಗೆ ಮಾರಲು ಬೇಕಲ್ಲ. ನೀವೇನು ಮಾಡ್ತೀರಿ, ಈಗ ಬೇರೆ ಕಡೆ ಹೋಗಿ ಸ್ವೀಟ್ ತಗೊಳ್ತೀರಿ ಅಲ್ವಾ, ಹೋಗಿ ಮೈಸೂರು ಪಾಕ್ ತಗೊಳ್ತೀರಿ, ಬೇರೆ ಅಂಗಡಿಯಲ್ಲಿ ಹೋಗಿ ಮಿರ್ಚರ್ ತಗೊಳ್ತೀರಿ, ಚಕ್ಲಿ ತಗೊಳ್ತೀರಿ, ಹಾಲು ಪ್ಯಾಕೆಟ್ ತಗೊಳ್ತೀರಿ. ಇವತ್ತು ಎಲ್ಲ ಪದಾರ್ಥಗಳು ಕೂಡ ನನ್ನ ಡೈರಿಯಿಂದ ನಾವೇ ಮಾಡ್ತೀವಿ. ಗಂಡಸ್ರಿಗೆ ಬೇಕಾಗಿರ್ತಕ್ಕಂಥ ಸಾಯಂಕಾಲ ಚಕ್ಲಿ ತಂದ್ಕೊಳ್ಳೋಕ್ಕೆ, ಹೆಣ್ಮಕ್ಳ ಸ್ವೀಟು, ಬಿಸ್ಕೆಟು, ಟೋಲ್ಡ್ ಮಿಲ್ಕು, ಹೀಗೆ ನೀವೇನೇನು ಬಳಸ್ತೀರಿ ಅವೆಲ್ಲ ಉಪಕರಣಗಳನ್ನು ಶುದ್ಧವಾದ ರೀತಿಯಲ್ಲಿ ತಯಾರು ಮಾಡಿಕೊಡ್ತೇವೆ ತುಪ್ಪ ಹಾಕಿ.